ಯೂಟ್ಯೂಬ್ ಚಾನಲ್. ನಾನು ಭಾಗ್ಯ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಕಾನ್ಸ್ಟೆಂಟ್ಲಿ ಐ ಆಮ್ ಗೆಟಿಂಗ್ ಒನ್ ಕ್ವಶನ್, ಐ ಆಮ್ ಗೆಟಿಂಗ್ ಮೆಸೇಜ್ ಫ್ರಮ್ Instagram about Instagram itself. So today I am going to share what I know and what I heard about Instagram. ಸೊ ಓಕೆ, ಇವತ್ತಿನ ಬ್ಲಾಗ್. ಹಾಗೆ ಅದ್ರ ಜೊತೆಗೆ ನಾನು ಕೆಲವೊಂದಷ್ಟು ಶಾಪ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಬ್ಯಾಗ್ ಪೋತಿಸ್ತು. ಇದರಲ್ಲಿರೋ ಕ್ಲಾತ್ಸ್ ಎಲ್ಲ ಬಂದ್ಬಿಟ್ಟು ಟ್ರೆಂಡ್ಸ್ದು. ಸೊ ಟ್ರೆಂಡ್ಸಲ್ಲಿ ಇವಾಗ ಅಟ್ ಪ್ರೆಸೆಂಟ್ 70% ನಡೀತಾ ಇದೆ. ಏನೋ 70% ಆಫರ್ ನಡೀತಾ ಇದೆ. ಇಯರ್ ಎಂಡ್ ಸೇಲ್ ಏನಲ್ಲ, ಬಟ್ ಏನೋ ಒಂದು 70% ಅಂತ ಎಲ್ಲ ಕಡೆ ನೀವು ಟ್ರೆಂಡ್ಸಲ್ಲಿ ಯಾವುದೇ ಶೋರೂಮ್ಗೆ ಹೋದ್ರೂ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ 70% ದೊಡ್ಡದಾಗೆ ರೆಡ್ ಕಲರಲ್ಲಿ 70% ಆಫ್ ಅಂತ ನಡೀತಾ ಇದೆ. ನಾನು ಅಲ್ಲಿ ಕೇಳಿದೆ ಎಲ್ಲ ಕಡೆ ಇದೆಯಾ, ಮೀನ್ಸ್ ಎಲ್ಲ ಸ್ಟೇಟಲ್ಲೂ, ಬ್ಯಾಂಗ್ಳೂರು ಈ ರೀತಿ ಎಲ್ಲ ಕಡೆ ಇದೆಯಾ ಅಂದರೆ ಹೌದು ಇದೆ. ಸ್ಟಿಲ್ ಇದು ಒಂದು 15 ಡೇಸ್ವರೆಗೂ ಅಂತೂ ಇರುತ್ತೆ ಮೇಡಮ್ ಅಂತಲೇ ಹೇಳಿದ್ರು. ಸೊ ಅದನ್ನು ಕೇಳಿ ನನಗೂ ಖುಷಿ ಆಯಿತು. ಇದ್ರ ಬಗ್ಗೆ ಒಂದು ಬ್ಲಾಗ್ ಮಾಡೋಣ. ಹೆಂಗೂ ನಾನು ಪರ್ಚೇಸ್ ಮಾಡ್ಕೊಂಬಂದಿದ್ದೀನಿ, ತುಂಬಾ ಇದೆ ಕ್ಲಾತ್ಸ್ ಅಲ್ಲಿಂದ ತಂದಿರೋದು. ಸೊ ದಟ್ ಈ ಬ್ಲಾಗ್ ಮಾಡಿದ್ರೆ ಸ್ವಲ್ಪ ಲೇಟಾಗೆ ಬ್ಲಾಗ್ ಮಾಡ್ತಾ ಇದ್ದೀನಿ. ಇಬ್ಬರು ಮಕ್ಕಳನ್ನ ಮ್ಯಾನೇಜ್ ಮಾಡೋದು ಸ್ವಲ್ಪ ಟೈಮು ನನಗೂ ಬ್ಲಾಗ್ ಮಾಡೋಕ್ಕೆ ರಿಸ್ಕಿ ಅನಿಸುತ್ತೆ. ಸೊ ಇವತ್ತು ಟೈಮ್ ಬಂತು. ಇದು ಕೂಡ ನಾನು ಹಾಕಿರೋ ಡ್ರೆಸ್ಸು ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೆ. ಇದು ಟ್ರೆಂಡ್ಸಲ್ಲಿ ಅಜಿಯೋದಲ್ಲಿ ನಾನು ಬೈ ಮಾಡಿರೋದು ಅಂತ. ಸೊ ಓಕೆ, ತಡ ಮಾಡೋದು ಬೇಡ, ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀನಿ. ಫಸ್ಟ್ ಬಟ್ಟೆ ತೋರಿಸೋದು, ಆನ್ಸರ್ ಮಾಡೋದು ಗೊತ್ತಾಗ್ತಿಲ್ಲ. ಓಕೆ, ಫಸ್ಟ್ ಆನ್ಸರೇ ಮಾಡ್ತೀನಿ. ಕಾನ್ಸ್ಟೆಂಟ್ಲಿ ನಾನು ಯಾವ ಕ್ವಶನ್ ಕೇಳ್ತಾ ಇದ್ದೀನಿ ಅಂದರೆ, ಇನ್ಸ್ಟಾಗ್ರಾಮಿಂದ ನಿಮಗೆ ಅಮೌಂಟ್ ಪೇಮೆಂಟ್ ಬರ್ತಾ ಇದೆಯಾ, ಪೇಮೆಂಟ್ ಬರ್ತದೆ, ಯು ಆರ್ ಗೆಟಿಂಗ್ ಎನಿ ಪೇಮೆಂಟ್ ಫ್ರಮ್ ಇನ್ಸ್ಟಾ ಅಂತ ಇನ್ಸ್ಟಾಗ್ರಾಮಲ್ಲೇ ನನಗೆ ಗೊತ್ತಿರೋರು ಮತ್ತು ಹೊಸದಾಗಿ ಕನೆಕ್ಟ್ ಆಗಿರೋರು ಆಲ್ಮೋಸ್ಟ್ ನನಗೆ 7K ಇವಾಗ ಫಾಲೋವರ್ಸ್ ಆಗಿದ್ದಾರೆ. ಅದರಲ್ಲಿ ಒಂದು ಏನಿಲ್ಲ ಅಂದರೂ ಒಂದು ಮೋರ್ ದೆನ್ 50 ಮೆಸೇಜಸ್ ನನಗೆ ಬಂತು. ಇನ್ಸ್ಟಾದಲ್ಲಿ ನಿಮಗೆ ಏನಾದರೂ ಪೇಮೆಂಟ್ ಬರ್ತಾ ಇದೆ, ಯಾವ ರೀತಿ ಬರ್ತಾ ಇದೆ ಅಂತ. ಸೊ ನನಗೆ ಗೊತ್ತಿರೋ, ನನಗೆ ಫ್ರಾಂಕ್ಲಿ ಟಚ್ವುಡ್, ನಾನು ಫ್ರಾಂಕಾಗಿ ಹೇಳ್ತಾ ಇದ್ದೀನಿ, ಇದುವರೆಗೂ ₹1 ನನಗೆ ಯಾವುದೇ ಸೋಷಿಯಲ್ ಮೀಡಿಯಾದಿಂದ ಬರ್ತಾ ಇಲ್ಲ. ಸೊ ಏನು ಹೇಳ್ತೀನಿ ಅಂದರೆ, ಇನ್ಸ್ಟಾಗ್ರಾಮಿಂದ ನನಗೆ ಗೊತ್ತಿರೋ ಪ್ರಕಾರ ಅಷ್ಟು ಸುಲಭಕ್ಕೆ ಅಮೌಂಟ್ ಎಲ್ಲ ಬರೋದಿಲ್ಲ. ಅದು ಏನು ಅಂದರೆ, ಒಂದು 20K 50K ಆ ಥರ ಫಾಲೋವರ್ಸ್ ಆಗಿ ನಮಗೆ ಕೊಲಬ್ರೇಷನ್ ಬರಬೇಕು. ಯಾವುದಾದ್ರೂ ಒಂದು ಪ್ರಾಡಕ್ಟ್ ಆಗಿರ್ಬೋದು, ಯಾವುದಾದ್ರೂ ಒಂದು ಪ್ರಮೋಷನ್ ಬಂತು ಅಂದರೆ ಅಲ್ಲಿ ನಾವು ಡಿಮ್ಯಾಂಡ್ ಮಾಡ್ಬೋದು. ಅವರು ಎಷ್ಟು ಅದಕ್ಕೆ ಫಿಕ್ಸ್ ಇರುತ್ತೆ ಇವಾಗಿನಿದು, ಅಲ್ಲಿ ನಮಗೆ ಪೇಮೆಂಟ್ ತಗೊಳ್ಳೋ ಒಂದು ಇದು ಇದೆ. ಮೀನ್ಸ್ ಲೈನ್ ಯಾವ ಥರ ಇನ್ಸ್ಟಾಗ್ರಾಮಲ್ಲಿ ಇವಾಗೆಲ್ಲ ಏನಕ್ಕೆ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಮಾಡ್ತಾರೆ ಅಂದರೆ, ಸ್ವಲ್ಪ ಸೌಂಡ್ ಬರ್ತಾ ಇದೆ, ಡಿಸ್ಟರ್ಬೆನ್ಸು. ಸೊ ಓಕೆ, ಇದು ನನಗೆ ಗೊತ್ತಿರೋದು. ಯಾವುದಾದ್ರೂ ಕೊಲಾಬ್ರೇಷನ್ ಬರುತ್ತೆ ರಿಲೇಟೆಡ್, ನಮ್ಮ ಒಂದು ಅಕೌಂಟ್ಸ್ ರಿಲೇಟೆಡಾಗಿ ಕೊಲಾಬ್ರೇಷನ್ ಬರುತ್ತೆ, ಅದರಿಂದ ನಮಗೆ ಸ್ವಲ್ಪ ಅಮೌಂಟು ಸಿಗುತ್ತೆ, ಪೇಮೆಂಟ್ ಅನ್ನೋದು ನನಗೆ ಗೊತ್ತು. ಹಾಗೆ ಬೋನಸ್ ಅಂತ ಒಂದು ಇನ್ಸ್ಟಾಗ್ರಾಮಲ್ಲಿದೆ, ವಾಟ್ ಐ ಹರ್ಡ್. ಇದು ನಾನು ಕೇಳಿರೋ ಪ್ರಕಾರ, ನಾನು ಒಂದು ಸ್ವಲ್ಪ ಕ್ವಶನ್ ಬಂದಿದ್ದಕ್ಕೆ ಕೇಳಿದೆ, ಮೀನ್ಸ್ ಅದರಲ್ಲಿ ಸ್ವಲ್ಪ ಇಂಪ್ರೂವ್ ಆಗಿರೋಕ್ಕೆ. ಇನ್ಸ್ಟಾಗ್ರಾಮಿಂದ ಇದು ಅವ್ರೂ ಸೇಮ್ ಹೇಳಿದ್ರು, ಇನ್ಸ್ಟಾಗ್ರಾಮಿಂದ ನನಗೆ ಅಮೌಂಟ್ ಬರ್ತಿಲ್ಲ, ಬಟ್ ಬೋನಸ್ ಅನ್ನೋ ಒಂದು ಆಪ್ಷನ್ ಇದೆ, ಅದರಿಂದ ಬೇಕಾದರೆ ಕೆಲವಷ್ಟು ಜನಕ್ಕೆ ಅಂದರೆ ತುಂಬ ಫೇಮಸ್ ಆಗಿರೋರಿಗೆ ಬರ್ತಾ ಇದೆ. ಬಟ್ ಕೊಲಾಬ್ರೇಷನಲ್ಲಂತೂ ತುಂಬ ಹೆವಿ ಪೇಮೆಂಟ್ಸ್ ಬರ್ತಾ ಇದೆ ಎಲ್ರಿಗೂ. ಆಲ್ಮೋಸ್ಟ್ ಯಾರು ಕೊಲಾಬ್ರೇಟ್ ಮಾಡ್ತಾರೋ, ಯಾರು ಪ್ರಮೋಷನ್ಗೆ ಹೋಗ್ತಾರೋ ಅವ್ರಿಗೆಲ್ಲ ಅಂತ ಹೇಳಿದರು. ಸೊ ಇದು ಕ್ವಶನ್ ಬರ್ತಿದ್ದು, ಇದಕ್ಕೆ ನಿಮ್ಗೆ ಆನ್ಸರ್ ಸಿಕ್ತು ಅನ್ಕೋತೀನಿ. ಓಕೆ, ನೋಡೋಣ. ಟ್ರೈ ಲೆವೆಲ್ ಬೆಸ್ಟ್ ಅಂತ ನಾನು ಟ್ರೈ ಮಾಡ್ತಾನೇ ಇದ್ದೀನಿ. ನಾನು ಒಂದು ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ಒಂದು ಬ್ಲಾಗರ್, ಯೂಟ್ಯೂಬರ್ ಈ ಥರ ಹಾಕಬೇಕು ಅಂತ. ಸೊ ನೋಡೋಣ ಮುಂದೆ. ಟೈಮ್ ಬರುತ್ತೆ, ಎಲ್ಲದಕ್ಕೂ ಟೈಮ್ ಬರಬೇಕು, ಸ್ವಲ್ಪ ವೆಯ್ಟ್ ಮಾಡಬೇಕು. ಎಲ್ಲರಿಗೂ ಬೇಗನೆ ಟೈಮ್ ಬಂದುಬಿಟ್ರೆ ಸ್ವಲ್ಪ ಥ್ರಿಲ್ ಇರಲ್ವಲ್ವಾ. ಸೊ ಹಾಗೆ. ಸೊ ಓಕೆ, ಫಸ್ಟು ನಾನು ಈ ಡ್ರೆಸ್ ನಾನು ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ದೆ, ಹಾಕ್ಕೊಂಡು ಹೋಗಿದ್ದೆ. ಸೊ ಹಂಗಾಗಿ ಫೋಲ್ಡಿಂಗ್ ಸ್ವಲ್ಪ ಇದಿದೆ. ಇದು ಟ್ರೆಂಡ್ಸಲ್ಲೇ ತೊಗೊಂಡಿದ್ದು, ಬ್ಲ್ಯಾಕ್ ಕುರ್ತಾ. ಇದು ಇದ್ರದ್ದು ಬಿಲ್ಲು ಇದರೊಳಗೇ ಹಾಕಿದ್ದೀನಿ, ನಾವು ಕಟ್ ಮಾಡಿ ಹಾಕಿದ್ದೆ. ಇದು ₹699 ಕುರ್ತಿ ಬಂದುಬಿಟ್ಟು ನನಗೆ 70% ಆಫರಲ್ಲಿ ಸಿಕ್ಕಿದೆ. ಇದು ಬಂದುಬಿಟ್ಟು ಹೀಗಿದೆ, ಓಕೆನಾ. ಪ್ಯಾಂಟ್ ಆ್ಯಕ್ಚುಲಿ ಇದ್ರದ್ದಲ್ಲ, ಬಟ್ ಅದಕ್ಕೆ ಕಾಂಬಿನೇಷನ್ ಮಾಡಿ ಫೋಟೋ ಹಾಕಿರ್ತೀನಿ ನೋಡಿ, ಹಾಕ್ಕೊಂಡಿದ್ದೆ. ಪ್ಯಾಂಟ್ ಅಂತೂ ಎಷ್ಟು ಕಂಫರ್ಟ್ ಫೀಲ್ ಕೊಡ್ದು ಅಂದರೆ, ನಾನು ವೇರ್ ಮಾಡಿದ್ದೀನಲ್ವಾ, ಸ್ವಲ್ಪ ಕೂಡ ಸಿಟ್ಟಿಂಗ್ ಹತ್ರ ನನಗೆ ಟೈಟ್ ಅನ್ನಿಸ್ಲಿಲ್ಲ. ಒಂಥರ ತುಂಬ ಅಂದರೆ ತುಂಬ ಕಂಫರ್ಟ್ ಆಗಿತ್ತು. ಕ್ಲಾತ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಇಲ್ಲಿ ಕೆಳಗೆ ಕೂಡ ಇದು ವೇರ್ ಮಾಡೋದಕ್ಕೆ ಯಾವುದೇ ಥರ ಆಗಲ್ಲ, ಈ ರೀತಿ ಇದೆ. ಸಕ್ಕತ್ತಾಗಿದೆ. ಒಂದು ಎತ್ತಿಕ್ ಒಂಥರ ಟ್ರೆಡಿಷ್ನಲ್ ಡ್ರೆಸ್ ಹಾಕಬೇಕು ಅಂದರೆ ನೋಡಿ ಈ ಥರ ಪ್ಯಾಂಟು. ಇದು ಬಂದುಬಿಟ್ಟು M ಸೈಜು.
ಆ್ಯಕ್ಚುಲಿ ನಾನು ಫಸ್ಟೆಲ್ಲ ಎಲ್ಲಿ ತಗೋತಾ ಇದ್ದೆ ಪೋಸ್ಟ್ ಬಾಟಮ್, ಇವಾಗ ನನಗೆ ಎಮ್ಮೆ ಓಕೆ ಆಗ್ತಿದೆ, ಅಂದರೆ ಸ್ವಲ್ಪ ವೆಯ್ಟ್ ಲಾಸ್ ಆಗಿದ್ದೀನಿ ಕೂಡ. ಸೊ ನೋಡ್ಬೋದು ಎಮ್ಮೆನೇ ನನಗೆ ಫುಲ್ ಕಂಫರ್ಟ್ ಆಯಿತು, ಯಾವುದೇ ಥರ ಸಿಟ್ಟಿಂಗ್ ಕುತ್ಕೊಂಡ್ರೂ ಟೈಟ್ ಆಗಲಿಲ್ಲ ಈ ಥರ. ಸೊ ಇದು ಒಂದು. ನೆಕ್ಸ್ಟು ಅದಕ್ಕೆ ಟಾಪ್ ಬಂದುಬಿಟ್ಟು ಇದು ಅವಾಸ ಬ್ರ್ಯಾಂಡದಿದು. ಇದು ಬಂದುಬಿಟ್ಟು ಸೆಟ್ಟು, ಈ ಟಾಪ್ಗೆ ಈ ಪ್ಯಾಂಟ್ ಸೆಟ್, ಓಕೆನಾ. ನಾನು ಬ್ಲ್ಯಾಕ್ ಕಲರ್ದಕ್ಕೂ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೆ. ಇದು ನೋಡ್ಬೋದು ಸೆಟ್ಟು 1499, ಐ ಮೀನ್ 1500 ರುಪೀದು, ಅವಾಸ ಬ್ರ್ಯಾಂಡು. ಇದು ನೋಡ್ಬೋದು ಈ ಥರ ಇದೆ ಮಾಡೆಲ್ ಹಾಕ್ಕೊಂಡಿರೋದು ನೋಡಿ. ಇದು ನಾನು ಹೇಳಿದ್ನಲ್ಲ ಎಮ್ ಸೈಜ್ ತೊಗೊಂಡಿದ್ದೀನಿ. ಎಮ್ ಸೈಜ್ ಕೂಡ ನನಗೆ ಸ್ವಲ್ಪ ಲೂಸ್ ಆಗ್ತಾ ಇದೆ, ಸ್ವಲ್ಪ ನಾನು ಇದನ್ನು ಆರ್ಡರ್ ಮಾಡಿಸ್ಬೇಕು. ಸೊ ನೋಡಿ ಸ್ಲೀವ್ಸ್ ಎಲ್ಲ ಹೀಗಿದೆ ಸಕ್ಕತ್ತಾಗಿದೆ. ಈ ಒಂದು ಟಾಪ್ಗೆ ಈ ಒಂದು ಪ್ಯಾಂಟು ಸೂಪರ್ ಅಂತಲೇ ಹೇಳ್ಬೋದು. ನೋಡ್ಬೋದು ನೀವು ರೆಫರೆನ್ಸ್ ಪಿಕ್ಚರು. ಕ್ಲಾತ್ ಅಂತೂ ನನಗೆ ಈ ಅವಾಸ ಫ್ಯೂಸನ್ ಯಾವ ಥರ ಅಂದರೆ, ನೀವು ಎಷ್ಟು ಬೇಕಾದರೂ ವಾಶ್ ಮಾಡ್ದಂಗೆ ಕ್ಲಾತ್ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಮೀನ್ಸ್ ನಮಗೆ ಬೋರಾಗಿ ಇದನ್ನು ಹಾಕೊಳ್ಳೋದು ಬಿಡಬೇಕು ಹೊರತು ಹರಿದಂತೂ ಹೋಗಲ್ಲ, ಅಷ್ಟು ಚೆನ್ನಾಗೇ ಇರುತ್ತೆ. ಸೊ ನೆಕ್ ನೋಡ್ಬೋದು ಈ ರೀತಿ ಇದೆ. ಸೊ ಗಾಯ್ಸ್ ತುಂಬಾ ವರ್ತು, ತುಂಬ ಅಂದರೆ ತುಂಬ ವರ್ತು. ಸೊ ನಿಮಗೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ತೊಗೊಳ್ಳಿ. ನೆಕ್ಸ್ಟ್ ಇದರಲ್ಲೇ 599 ಬಂದುಬಿಟ್ಟು. ಇದು ಯಾವ ಬ್ರ್ಯಾಂಡ್ ಅಂದರೆ, ಬ್ರ್ಯಾಂಡ್ ಯಾವುದೋ ಇದು ಗೊತ್ತಾಗ್ತಾ ಇಲ್ಲ ನನಗೆ. ಸಿಗಾಹಿ ಅಂತ ಯಾವುದೋ ಸಮ್ ಬ್ರ್ಯಾಂಡ್ ಇದೆ. ಸೊ ಇದು ಬಂದುಬಿಟ್ಟು 599, ಜಸ್ಟ್ ನನಗೆ 200 ರುಪೀಗೆ ಸಿಕ್ತು. ವಾವ್, ಕಲರ್ ನೋಡಿ ಪ್ಯಾರೆಟ್ಗೆ ಸಕ್ಕತ್ತಿದೆ, ಮಸ್ತಿದೆ. ಈ ಮದರ್ಸ್ಗೆ ಈ ಥರ ಚೆನ್ನಾಗಿರುತ್ತೆ, ಕಂಫರ್ಟ್ ಫೀಲ್ ಕೂಡ ಇರುತ್ತೆ. ಇಲ್ಲಿ ಫ್ರೀ ಕೂಡ ಇರುತ್ತೆ. ಈ ರೀತಿ ನಾನು ನರ್ಸಿಂಗ್ ಅಂದರೆ ಫೀಡಿಂಗಲ್ಲಿ ಇದ್ದೀನಲ್ಲ, ಈ ಥರ ಎತ್ತಿ ಕುಡಿಸೋದಕ್ಕೆ ನನಗೆ ಈ ಥರ ಲೂಸಲ್ಲಿ ಬೇಕಿತ್ತು. ಕಲರ್ ಕೂಡ ಅಷ್ಟೇ ಚೆನ್ನಾಗಿದೆ. ಕ್ಲಾತ್ ಬಗ್ಗೆ ಮಾತಾಡೋಂಗೆ ಇಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಎಲ್ಲ ತೊಗೊಂಬಂದು ಇದ್ರೊಳಗೆ ಹಂಗೆ ಎಸ್ಬಿಟ್ಟಿದ್ದೀನಿ, ಹಾಗಾಗಿ ಇದು. ಸೊ ಎಲ್ಲ ಅಮೌಂಟ್ ಹೇಳೋಕ್ಕೆ ಇದು 1999, 1199 ಅಂತ ಇದೆ. ಅದು ಯಾವ ಆ್ಯಂಗಲಿಂದ ಇದು ಕಷ್ಟ ಗೊತ್ತಿಲ್ಲ, ಬಟ್ 70% ಕಮ್ಮಿಗೆ ಸಿಕ್ತು. ಸೊ ಮಕ್ಕಳದು ಕೂಡ ಇದೆ, ಅದನ್ನು ಲಾಸ್ಟಲ್ಲಿ ತೋರಿಸ್ತೀನಿ ನಾನು. ಪ್ಯಾಂಟ್ಸು ಪ್ಯಾಂಟ್ಗಳು ಮಾತ್ರ ಇದು ನಾರ್ಮಲ್ ಡೇಸಲ್ಲಿ ಎಷ್ಟಿರುತ್ತೆ ಇದ್ರ ಪ್ರೈಸು ನನಗೆ ಗೊತ್ತು. ನಂಬರ್ 1 ಪ್ರೈಸ್ ಬಂದುಬಿಟ್ಟು ಎಲ್ಲಿದೆ ಪ್ರೈಸ್ ಇದರಲ್ಲಿ? 379 ಇದೆ. ಇದು 70% ವಿತ್ ಟೈಯಿಂಗ್ ಇರೋದು. ಇದು ಕಂಪ್ನಿ ಬಂದುಬಿಟ್ಟು ಸೃಷ್ಟಿ ಅಂತ ಹೇಳಿ. ಸೊ ನೋಡ್ಬೋದು ಹ್ಯಾಂಕಲ್ ಲೆಂತ್ದೇನೆ ಮಸ್ತಿದೆ. 70% ಲಗಿನ್ಸ್ ಕೊಡ್ತಾರೆ, ಅದರಲ್ಲೂ ಬ್ರ್ಯಾಂಡ್ದು ಸೃಷ್ಟಿ ಬ್ರ್ಯಾಂಡು ಅಂದರೆ ಯಾರಿಗೆಲ್ಲ ಬೇಡ ಹೇಳಿ. ಇದರಲ್ಲಿ ನಾನು ಈ ಕಲರ್ ಒಂದು ತೊಗೊಂಬಂದಿದ್ದೀನಿ, ಸ್ಕಿನ್ ಕಲರ್, ಪಿಂಕ್ ಕಲರ್, ಬ್ಲೂ, 3 ಪ್ಯಾಂಟ್ ತೊಗೊಂಡೆ 70%. ನೆಕ್ಸ್ಟ್ ನಾನು ಈ ರೀತಿ ಒಂದು ತೊಗೊಂಡೆ. ಇದ್ರೊಳಗೆ ಟ್ಯಾನ್ ಟ್ಯಾಪ್ ಇದೆ ನನ್ನ ಹತ್ರ. ಇದು ಬಂದುಬಿಟ್ಟು ನೇವಿ ಬ್ಲೂ, ಬ್ಲ್ಯಾಕ್ ಥರ ಕಾಣಿಸ್ತಿದೆ, ಸಕ್ಕದಾಗಿದೆ ಗಾಯ್ಸ್. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಇದು ಯಾಕೋ ಎಲ್ಲ ನೇವಿ ಬ್ಲೂನೇ ತಂದಿದ್ದೀನಿ ಅನ್ನಿಸ್ತಾ ಇದೆ ತಂದ ಮೇಲೆ, ನೋಡಿದ್ರಲ್ವಾ. ನೆಕ್ಸ್ಟ್ ಬಂದುಬಿಟ್ಟು ನಾನು ಇದು ಯಾವುದು ಅರ್ಬನ್ ಯೋಗ ಅಂತ ಹೇಳ್ಬಿಟ್ಟು ಯೋಗ ಪ್ಯಾಂಟು, ಇದು ಕೂಡ ತಗೊಂಡೆ ನಾನು. ಫುಲ್ ಪ್ಯಾಂಟ್, ಯೋಗ ಪ್ಯಾಂಟ್ ನೋಡ್ಬೋದು. ಇದು ಕೂಡ 70%. ನೆಕ್ಸ್ಟ್ ನಾನು ತಗೊಂಡಿರೋ ಅಂಥದ್ದು ಮಕ್ಕಳಿಗೆ ಈ ಥರ ನಾನು ಇಷ್ಟು ಚಿಕ್ಕ ಮಕ್ಕಳು ಟಿ ಶರ್ಟ್ಸು ಕಂಪ್ಯಾರಿಸಮ್ ಮ್ಯಾಕ್ಸ್ ಜುಡಿಯೋ ಆಗಿ ಕಂಪ್ಯಾರಿಸಮ್ ನಾನು ತಂದಿರೋದ್ರಲ್ಲಿ
ನನಗೆ ಈ ಟ್ರೆಂಡ್ಸ್ದು ಅದರಲ್ಲೂ KN ಫ್ರೆಂಡ್ಸ್ ಅಂತ ಸಮಥಿಂಗ್ ಇದೆ, ಆ ಇದ್ರದ್ದು ನೀವು ಎಷ್ಟೇ ವಾಶ್ ಮಾಡಿದ್ರೂ ಬಟ್ಟೆಯಲ್ಲಿ ಏನಾದರೂ ಕಲೆ ಸ್ಟೈನ್ಸ್ ಇದ್ದರೆ ಮಾರ್ಕ್ ಇದ್ದರೆ ಅದು ಬೇಗನೆ ಬ್ರಷ್ ಮಾಡಿದ್ರೆ ಹೋಗುತ್ತೆ. ಬೇರೆ ಮ್ಯಾಕ್ಸ್ ಅದೆಲ್ಲ ಹೇಳಿದ್ರೆ ಎಷ್ಟಾದರೂ ತಿಕ್ಕಿದ್ರೆ ಅದು ಹಾಗೆ ಸ್ಟೈನ್ಸ್ ಕಾಣಿಸ್ತಾ ಇರುತ್ತೆ. ಅದು ನನಗೆ ಒಂದು ಅಡ್ವಾಂಟೇಜ್ ಅಂದರೆ ಈ ಮ್ಯಾಕ್ಸಲ್ಲಿ ಈ ಟ್ರೆಂಡ್ಸಲ್ಲಿ ಈ ಚಿಕ್ಕ ಮಕ್ಕಳದ್ದು ತುಂಬ ಇಷ್ಟಪಟ್ಟು ತಗೋತೀನಿ. ಸೊ ಇಷ್ಟು ಹಾಗೆಯೇ ಇಷ್ಟು ಶಾಪ್ ಮಾಡಿದ್ದೀನಲ್ವ, ಇವಾಗ ನಾನು ವಾರ್ಡ್ರೋಬ್ ಕ್ಲೀನ್ ಮಾಡಬೇಕು. ನಾಳೆ ವ್ಲಾಗಲ್ಲೇ ಅದು ಏನು ಅಂದರೆ ಪ್ಲ್ಯಾನ್ ಮಾಡಿದ್ದೀನಿ. ಆಯಿತು ಇಬ್ಬರು ಮಕ್ಕಳು, ಫಸ್ಟ್ ಮಗು ಆಯಿತು 2 ಇಯರ್ಸ್ ನಾನು ಗ್ಯಾಪ್ ತೊಗೊಂಡೆ. ಅದರಲ್ಲೂ ಪೋಸ್ಟ್ ಪಾರ್ಟಮ್ 1 ಇಯರ್ವರೆಗೂ ಮತ್ತು 1 ಇಯರ್ ಅಷ್ಟೇ ನನಗೆ ಗ್ಯಾಪ್ ಸಿಕ್ಕಿದ್ದು. ಅಗೇನ್ ನಾನು ಪ್ರೆಗ್ನೆಂಟ್ ಆದೆ. ಸ್ವಲ್ಪ ಡ್ರೆಸ್ಸೆಲ್ಲ ನಂದು ಒಂಥರ ಏನೋ ಟ್ರೆಂಡಿ ಆಗಿಲ್ಲ ಅನ್ನಿಸ್ತಿತ್ತು, ಹಾಕೊಂಡಿದ್ದೆ ಅನ್ನಿಸ್ತಿತ್ತು. ಸೊ ಸ್ವಲ್ಪ ಚೇಂಜಸ್ ಬೇಕಿತ್ತು ನನ್ನ ವಾರ್ಡ್ರೋಬ್ಗೆ. ಮೇಯ್ನ್ ಬೇಕಾಗಿದ್ದು ನನ್ನ ವಾರ್ಡ್ರೋಬ್ ಸ್ವಲ್ಪ ಹಳೆದನ್ನೆಲ್ಲ ತೆಗೆದು ಹೊಸ ಕಲೆಕ್ಷನ್ಸ್ ಬೇಕಿತ್ತು ಅಂತ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಿದ್ದೆ. ಸಡನ್ನಾಗಿ ನನಗೆ ಈ ಆಫರ್ 70% ಸಿಕ್ಕಿ ತುಂಬಾ ನನ್ನ ಅಮೌಂಟ್ನ ಸೇವ್ ಮಾಡ್ತು ಅಂತಲೇ ಹೇಳ್ಬೋದು. ಸೊ ನಿಮಗೂ ಏನಾದರೂ ಅವಶ್ಯಕತೆ ಇದ್ದರೆ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಕ್ಲಾತ್ಸ್ ಬೇಕು ಅಂದರೆ ಸ್ಟಿಲ್ 10 days ಇರುತ್ತೆ ಅನ್ಕೋತೀನಿ, 1 ವೀಕ್ ಅಂತೂ ಇರುತ್ತೆ. ಟ್ರೆಂಡ್ಸ್ ಯಾವುದೇ ಶೋರೂಮ್ಗೆ ಹೋದ್ರೂ 70% ಆಫರ್ ಇರುತ್ತೆ. ಈಗಲೇ ಹೋಗಿ ಬೈ ಮಾಡಿ. ಸೊ ಇದು ಯಾವುದೇ ಥರ ಕೊಲಾಬ್ರೇಷನ್ ಅಲ್ಲ, ನನ್ನ ಓನ್ ವ್ಲಾಗ್, ಓಕೆನಾ? ಸೊ ಈ ವ್ಲಾಗ್ ನಿಮಗೆ ಸ್ವಲ್ಪ ಇಷ್ಟ ಆಯಿತು ಅನ್ಕೋತೀನಿ, ಇನ್ಫಾರ್ಮೇಟಿವ್ ಅನ್ನಿಸ್ತು ಅನ್ಕೋತೀನಿ. ಸೊ ಈ ವ್ಲಾಗ್ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬೈ, ಟೇಕ್ ಕೇರ್.